ಸಣ್ಣ ಪ್ರಾಣ ಉಳಿ ಅಂತ ಹೇಳ್ತಾರಲ್ಲ, ಅದು ಉಳಿದಿತ್ತಷ್ಟೇ. ರಕ್ತವಾಂತಿ ಮಾಡ್ಕೋತಾ ಇದ್ದ ಅವನು ಹಾಗೆ ಬಿದ್ಕೊಂಡೇ ಇದ್ದ. ಅವನ ಸುತ್ತ ಅವನಿಗೆ ಪ್ರಾಣ ಹೋದ ಕೂಡಲೇ ತಿನ್ನಬೇಕು ಅಂತ ಕ್ರೂರ ಪ್ರಾಣಿಗಳೆಲ್ಲ ಬಂದು ನಿಂತಿದ್ವಂತೆ. ಇವ್ರು 3 ಜನರಿಗೆ ಗೊತ್ತಿದೆ ಈಗ, ಉಪಪಾಂಡವರು ಕೂಡ, ಅಂದರೆ ಈ ಕೃತ ಮತ್ತು ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಯಾಕೆಂದರೆ ಇವರು ಅಶ್ವತ್ಥಾಮ ಅವತ್ತು ರಾತ್ರಿ ಆ ಕಾಗೆ ಕುಕ್ಕಿ ಅದು ನೋಡಿದಾಗ ಇವರಿಬ್ರು ಹಿಂಜರಿತಾ ಇದ್ರು. ಬಟ್ ಇವತ್ತು ಆ ಪಾಪ ಪ್ರಜ್ಞೆ ಏನೂ ಇಲ್ವಲ್ಲ, ಏನೂ ಕಾಡ್ತಾ ಇಲ್ಲ ಅವರಿಗೆ. ಧರ್ಮ ಯುದ್ಧದಲ್ಲಿ ಅಧರ್ಮದಿಂದ ಕೊಂದ ನಿನ್ನನ್ನು ಅವನು ಅಂತ. ಅಧರ್ಮದಿಂದ ಕೊಂದಿದ್ದಲ್ಲದೆ ನಿನ್ನ ತಲೆಯ ಮೇಲೆ ಅವನು ಕಾಲಿಟ್ನಲ್ಲ, ಅವನು ಬದುಕಿದಾನೋ ಇಲ್ವೋ ಅಂತ ಗೊತ್ತಾಗದೇ ಇರೋ ಥರ ಆಗತ್ತೆ. ಸರ್, ಒಂದು ನನಗೆ ಡೌಟ್ ಬರುತ್ತೆ, ಅಂದರೆ ಈ ಪಾರ್ಥಿವ ಶರೀರಗಳಿಗೆ ಏನೊಂದು ಸಲ್ಲಬೇಕಾದ ಗೌರವ ಘನತೆ ಅದು ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ವಲ್ಲ ಇವರು ಅಂತ. ನಿನಗೆ ಜೀವ ಇದ್ದರೆ ನಾನೀಗ ಹೇಳೋದನ್ನು ಕೇಳು, ನೀ ಖುಷಿ ಪಡ್ತಿ. 7 ಜನ ಪಾಂಡವರಲ್ಲಿ ಉಳಿದಿದ್ದಾರೆ, ನಿನ್ನ ಪಕ್ಷದಲ್ಲಿ ನಾವು 3 ಜನ ಉಳಿದಿದ್ದೀವಿ, ಮತ್ತಾರೂ ಉಳಿದಿಲ್ಲ. ಅವರು ಮಾಡಿದ್ದಕ್ಕೆ ಪ್ರತೀಕಾರವನ್ನು ಸಾಧಿಸಿಯಾಗಿದೆ. ಇಡೀ ಪಾಂಡವರ ಸಂತಾನವೇ ಉಳಿದುಕೊಂಡಿಲ್ಲ ಅಂತ ಅವನಿಗೆ ಎಚ್ಚರ ಆಗತ್ತೆ, ಇನ್ನು ಗಟ್ಟಿ ಎಚ್ಚರ ಆಗತ್ತೆ. ಈ ಮಾತು ಕೇಳಿಸತ್ತೆ ಅವನಿಗೆ. ಇವತ್ತು ನೀನು ಕೃಪರು ಮತ್ತು ಕೃತೋರ್ಮನ ಜೊತೆಗೆ ಸೇರಿಕೊಂಡು ಏನನ್ನು ಮಾಡಿಕೊಟ್ಟಿದೆಯೋ ನನಗೆ, ಇದನ್ನು ಅಜ್ಜ ಭೀಷ್ಮ ಮಾಡಿಕೊಟ್ಟಿಲ್ಲ, ಗೆಳೆಯ ಕರ್ಣನೂ ಮಾಡಿಕೊಟ್ಟಿಲ್ಲ, ನಿನ್ನ ತಂದೆ ಕೂಡ ನನಗಿದನ್ನು ಮಾಡಿಕೊಟ್ಟಿಲ್ಲ. ಅಂಥ ಕಾರ್ಯವನ್ನು ನೀನು ನನಗೆ ಮಾಡಿಕೊಟ್ಟೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ, ಕಳೆದ ಸಂಚಿಕೆಯಲ್ಲಿ ರಾತ್ರಿಯನ್ನು ನೋಡಿದ್ವಿ. ರಾತ್ರಿ ಮುಗಿದು ಈಗ ಬೆಳಗಾಗ್ತಾ ಇದೆ. ಅದನ್ನು ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ಸರ್ ಹೇಳಿದರು. ಸೊ, ಕತ್ತಲೆ ಕಳೆದು ಹಗಲು ಬಂದಾಗ ಕೆಲವೊಂದು ಸಲ ನಮಗೆ ಭ್ರಮೆ ಕಳೆದು ವಾಸ್ತವದ ಅರಿವಾಗುತ್ತೆ. ಈಗ ಈ ಪಾತ್ರಧಾರಿಗಳಿಗೂ ಅದು ಅರಿವಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಆದರೆ ಏನು ಅರಿವಾದರೂ ಕೂಡ ಆಗಿರೋ ಡ್ಯಾಮೇಜನ್ನು ಮಾತ್ರ ಅಂಡು ಮಾಡೋಕ್ಕಾಗಲ್ಲ. ಸೊ ಅದು ಹೀಗಾಗಿ ಅದಕ್ಕೆ ಶಿಕ್ಷೆ ಕೂಡ ತುಂಬ ದೊಡ್ಡದಾಗಿರುತ್ತೆ. ಸರ್, ಇವರು 3 ಜನ ಮಾತಾಡ್ಕೊಳ್ತಾ ಇದ್ದರು ಕಳೆದ ಸಂಚಿಕೆಯಲ್ಲಿ. ನಾವು ಮುಗಿಸುವಾಗ ಭಾಳ ಖುಷಿ ಪಟ್ಕೊಂಡು ಏನೇನು ಸಾಧಿಸಿದ್ವಿ ಅಂತ ರಾತ್ರಿ ಇಡೀ ಅಂತ ಹೇಳಿಕೊಂಡು ಕೃತಕೃಪೌರಮ್ಮ ಮತ್ತು ಅಶ್ವತ್ಥಾಮ ಚಪ್ಪಾಳೆ ತಟ್ಟಿ ಖುಷಿಪಟ್ಟು ಈ ಗೆಲುವನ್ನು ಹೋಗಿ ದುರ್ಯೋಧನಿಗೆ ಹೇಳೋಣ ಅಂತ ಮಾತಾಡ್ಕೋತಾರೆ. ಹೋಗಿ ದುರ್ಯೋಧನಿಗೆ ಹೇಳೋಣ ಅಂತ. ಇವ್ರು 3 ಜನರಿಗೆ ಗೊತ್ತಿದೆ ಈಗ, ಉಪಪಾಂಡವರು ಕೂಡ, ಅಂದರೆ ಈ ಕೃತ ಮತ್ತು ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬಟ್ ಯಾಕೆಂದರೆ ಇವರು ಅಶ್ವತ್ಥಾಮ ಅವತ್ತು ರಾತ್ರಿ ಆ ಕಾಗೆ ಕುಕ್ಕಿ ಅದು ನೋಡಿದಾಗ ಇವರಿಬ್ರು ಹಿಂಜರಿತಾ ಇದ್ರು. ಬಟ್ ಇವತ್ತು ಆ ಪಾಪ ಪ್ರಜ್ಞೆ ಏನೂ ಇಲ್ವಲ್ಲ, ಏನೂ ಕಾಡ್ತಾ ಇಲ್ಲ ಅವರಿಗೆ, ಏನೂ ಕಾಡ್ತಾ ಇಲ್ಲ. ತೇಹತ್ವಾ ಸರ್ವ ಪಾಂಚಾಲಾನ್ ದ್ರೌಪದೇಯಾಂಶ ಸರ್ವಶಃ ಅಗಚ್ಚನ್ ಸಹಿತಾಸ್ತತ್ರ ಯತ್ರ ದುರ್ಯೋಧನೋ ಹತಃ. ದುರ್ಯೋಧನ ಬಿದ್ದ ಜಾಗಕ್ಕೆ ಬರ್ತಾರೆ, ಪೆಟ್ಟು ತಿಂದು ಬಿದ್ದಿದ್ನಲ್ಲ ಆ ಜಾಗಕ್ಕೆ. ಅಲ್ಲಿ ಬಂದು ನೋಡಿದರೆ ಕುಟುಕು ಜೀವ ಉಳಿದಿರುತ್ತೆ ಅವನಿಗೆ. ಕಿಂಚಿತ್ ಪ್ರಾಣಂ ನರಾಧಿಪಂ. ದುರ್ಯೋಧನನಿಗೆ ಅಲ್ಲಿ ಯಾರೂ ಇರಲ್ಲ. ಓಕೆ. ತಥೋ ರಥೇಭ್ಯ ಪ್ರಸ್ಕಂದ್ಯ ಪರಿವೌರುಸ್ತವಾತ್ಮಜಂ. ಬಂದು ರಥದಿಂದ ಇಳಿದು ಅವನ ಪಕ್ಕಕ್ಕೆ ಬಂದು ನಿಲ್ತಾರೆ. ಅವನು ಹೇಗಿದ್ದ ಅವ್ರು ನೋಡುವಾಗ ಅಂದರೆ ತಂ ಭಗ್ನಸಕ್ತಂ ರಾಜೇಂದ್ರ ಕೃಚ್ಛ್ರ ಪ್ರಾಣಂ ಅಚೇತಸಂ ವಮಂತಂ ರುಧರಂ ವಕ್ತರಾದ್ ಅಪಶ್ಯನ್ ವಸುಧಾ. ನೆಲದ ಮೇಲೆ ಬಿದ್ದಿದ್ದ, ಸಣ್ಣ ಪ್ರಾಣ ಉಳಿ ಅಂತ ಹೇಳ್ತಾರಲ್ಲ, ಅದು ಉಳಿದಿತ್ತಷ್ಟೇ. ರಕ್ತವಾಂತಿ ಮಾಡ್ಕೋತಾ ಇದ್ದ ಅವನು ಹಾಗೆ ಬಿದ್ಕೊಂಡೇ ಇದ್ದ. ಅವನ ಸುತ್ತ ಅವನಿಗೆ ಪ್ರಾಣ ಹೋದ ಕೂಡಲೇ ತಿನ್ನಬೇಕು ಅಂತ ಕ್ರೂರ ಪ್ರಾಣಿಗಳೆಲ್ಲ ಬಂದು ನಿಂತಿದ್ವಂತೆ. ವೃತಂ ಸಮಂತಾದ್ ಬಹುಭಿಃ ಶ್ವಾಪದೈರ್ ಘೋರದರ್ಶನೈಃ. ಅತ್ಯಂತ ಘೋರವಾಗಿದ್ದ ಕಾಡು ಪ್ರಾಣಿಗಳು ಕಾಯ್ತಾ ಇದ್ವಂತೆ ಅವನ ಸುತ್ತ. ಶಾಲಾ ವೃಕ ಗಣೈಶ್ಚೈವ ಭಕ್ಷಯಿಷ್ಯದ್ಭಿರಂತಿಕಾತ್. ತಿನ್ನಬೇಕು ಅಂತ ಅವರನ್ನು ಹೇಗೋ ಕಷ್ಟಪಟ್ಟು ತಡಿತಾ ಇದ್ದಂತೆ ಇವ್ರು ಹೋದಾಗ. ನಿವಾರಯಂತಂ ಕೃಚ್ಛ್ರಾತ್ತಾನ್ ಶಾಪದಾನ್ ಸಂಚಿಖಾದಿಶು ವಿವೇಷ್ಟಮಾನಂ ಮಹ್ಯಾಂ ಚ ಸುಭೃಶಂ ಗಾಢವೇದನಂ. ಕೆಳಗೆ ನೆಲದಲ್ಲಿ ಹೊರಡಾಡ್ತಾ ಇದ್ನಂತ ಇಷ್ಟು ಮಾಡ್ತಾ. ಯಾಕೆಂದರೆ ಗಾಢವೇದನಂ, ತುಂಬ ವೇದನೆ ಆಗ್ತಾಯಿತ್ತು, ನೋವಾಗ್ತಾಯಿತ್ತು ಅಂತ.
ಒಬ್ಬ ರಾಜ ಹೇಗೆ ಸಾಯಬಾರದು ಅನ್ನೋದಕ್ಕೆ ಒಂದು ಉದಾಹರಣೆ ಅಲ್ವಾ? ಖಂಡಿತ ಅನ್ಸುತ್ತೆ. ಒಬ್ಬ ವ್ಯಕ್ತಿ ಹೇಗೆ ಸಾಯಬಾರದು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆ. ಹೌದು. ಇಷ್ಟು ಅನಾಥನಾಗಿ ಸಾಯಬಾರದು ಯಾವ ಕಾರಣಕ್ಕೂ. ಇಷ್ಟು ಅನಾಥನಾಗಿ ಮತ್ತು ಇಷ್ಟು ನೋವಿನಿಂದ ಇದು ಎಲ್ಲ ಥರದ್ದು ನೆಗೆಟಿವ್ ಅಂಶಗಳು ಕೂಡ ಇಲ್ಲಿ ಸೇರ್ಕೊಂಡಿದೆ. ಬಟ್ ನನಗೊಂದು ಪ್ರಶ್ನೆ ಸರ್, ಈಗ ಕೌರವರೆಲ್ಲರೂ ತೀರ್ಕೊಂಡಿದ್ದಾರೆ, ಆದರೆ ಇವರು ಒಂದಷ್ಟು ಜನ ಈ ಥರದ ವ್ಯಕ್ತಿಗಳು ಬಿಟ್ಟು, ಈಗ ಒಬ್ಬ ವ್ಯಕ್ತಿ ಈ ಥರ ಅದು ರಾಜನಾಗಿದ್ದವನು ಅವನು ಸತ್ತಾಗ ಬೇರೆ ಏನು ದಾರಿ ಇಲ್ವಾ? ಅಂದರೆ ಇಲ್ಲ, ಸಹಜವಾಗಿ ಬೇರೆ ಎಲ್ಲ ಕಡೆಗೂ ದಾರಿ ಇರ್ತಾ ಇತ್ತು. ಅಂದರೆ ಹೀಗಾಗೋಲ್ಲ ಸಾಧಾರಣವಾಗಿ. ಅವ್ರ ಕಡೆಯವ್ರು ಯಾರೋ ಇರ್ತಾರೆ ಬರ್ತಾರೆ ಅಂತ. ಇದು ಒಟ್ಟು ಹೋದ ಇದರ ಭೀಕರತೆ ಇದೆಯಲ್ಲ, ಈ ಯುದ್ಧ ಸಹಜ ಯುದ್ಧಗಳ ಥರ ಅಲ್ಲ. ಆ ಕಾಲದಲ್ಲೂ ಹೀಗೆ ಯುದ್ಧ ನಡೀತಾ ಇರಲ್ಲ. ಒಬ್ಬ ರಾಜ ಹೀಗೆ ಸಾಯೋ ಸಾಧ್ಯತೆಗಳಿರಲಿಲ್ಲ. ಅವನ ಕಡೆಗೆ ಯಾರೋ ಬಂದು ಕರ್ಕೊಂಡು ಹೋಗಿರ್ತಾ ಇದ್ರು, ಶಿಬಿರಕ್ಕೆ ಕರ್ಕೊಂಡು ಹೋಗಿರ್ತಾ ಇದ್ರು. ಇಲ್ಲಿ ಏನಾಯ್ತು ಅಂದ್ರೆ ಅದು ಏನೂ ಇಲ್ಲದೆ ಇರೋ ಥರ ಆಗೋಯ್ತು. ಶಿಬಿರದಲ್ಲಿ ಇದ್ದವ್ರು ನಾವು ಹಿಂದೆ ನೋಡಿದ್ವಲ್ಲ, ಅವ್ರು ಅಲ್ಲಿಂದ ಹಸ್ತಿನಾಪುರಕ್ಕೆ ಓಡಿದ್ರು ಅಂತ. ಇಡೀ ಇವರೆಲ್ಲ ಹೋದ್ರು ಅಂತ ಆದ ಕೂಡಲೇ ದುರ್ಯೋಧನನ ಶಿಬಿರದಲ್ಲಿದ್ದವರು ಕೂಡ ಅಲ್ಲಿಂದ ಬಿಟ್ಟೋಗ್ಬಿಟ್ರು, ಹಸ್ತಿನಾಪುರದ ಕಡೆಗೆ ಹೋಗ್ಬಿಟ್ರು ಅಲ್ಲಿದ್ದವರೆಲ್ಲ ಅಂತ. ಅಂದರೆ ಏನಾಯಿತು ಇದರ ದುಷ್ಪರಿಣಾಮ ಅಂತ ಅಂದರೆ, ಒಟ್ಟು ಇದರ ಹಿನ್ನೆಲೆ ಯುದ್ಧಕ್ಕಿಂತ ಮೊದಲು ನಡೆದುಕೊಂಡು ಬಂದಿದ್ದು, ಯುದ್ಧ ನಡೆದ ವಿಧಾನ ಎಲ್ಲ ನಡೆದಾಗ ಎಲ್ಲರೂ ಯಾರಿಗೂ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರ್ತಾರೆ. ಕಿಂಕರ್ತವ್ಯತಾ ಮೂಢ ಅಂತ ಹೇಳ್ತಾರಲ್ಲ, ಹಾಗ ಆಯಿತು. ಒಂದು ಅಷ್ಟು ಕಾಲ ಅಂದರೆ ಆ ಸಂಜೆಯಿಂದ ಅಥವಾ ಆ ಮಧ್ಯಾಹ್ನದಿಂದ, ಹಿಂದಿನ ದಿನದ ಮಧ್ಯಾಹ್ನದಿಂದ ಇವತ್ತಿನ ಮಧ್ಯಾಹ್ನ ಅಥವಾ ಈ ಬೆಳಗ್ಗೆಯವರೆಗೆ ಯಾರನ್ನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟು ಅರಾಜಕ ಆಗಿಬಿಡುತ್ತೆ. ಸೊ ಹಾಗೆ ಅಲ್ಲಿ ಯಾರೂ ಇಲ್ಲ ಒಟ್ಟಿನಲ್ಲಿ. ಮತ್ತು ಇದು ಅಂದರೆ ರಾಜ್ಯ ಕೂಡ ಅವ್ರದಲ್ಲ, ಈಗ ಕೌರವರದಲ್ಲ. ರಾಜ್ಯ ಅಲ್ಲ ಅಂದರೂ ಈ ಥರ ಏನು ಆಗಬೇಕಾದದ್ದಿಲ್ಲ. ಯಾರೋ ನೋಡ್ಬೋದು ಅಂದರೆ ಅವನನ್ನು ಉಳಿಸ್ಕೊಳ್ತಾರೆ ಅಂತಲ್ಲದೇ ಇದ್ದರು ಒಂದು ಘನತೆಯ ಅದು ಬರ್ಬೋದಲ್ಲ, ಅದಕ್ಕೂ ಜನ ಇಲ್ಲದಂತೆ ಆಗಿ ಹೋಯ್ತು. ಅಷ್ಟು ಪ್ರಮಾಣದಲ್ಲಿ ಅವನು ಕಳ್ಕೊಂಡ ಅಂತ, ಅಷ್ಟು ಪ್ರಮಾಣದಲ್ಲಿ ಕಳ್ಕೊಂಡ. ಮತ್ತು ಆ ಕಡೆಯವರಿಗೇನು ಅಂದರೆ, ಆ ಕಡೆಯವರಿಗೆ ಇಷ್ಟು ಗೊತ್ತಿರೋದು ಇಲ್ಲ. ಈಗ ಪಾಂಡವರ ಕಡೆಯವರೋ ರಕ್ಷಿಸ್ಬೋದಿತ್ತು, ನೋಡ್ಕೋಬೋದಾಗಿತ್ತು ಅಂದರೆ ಈ ಪ್ರಮಾಣದಲ್ಲಾಗಿದೆ ಅಂತ ಅವರಿಗೂ ಗೊತ್ತಿರೋಲ್ಲ. ಅಂದರೆ ಇವನು ಹೊಡೆದು ಹಾಕಿದ ಮೇಲೆ ಇವನ ಕಡೆಯವ್ರು ಯಾರೋ ಬರ್ತಾರೆ ನೋಡ್ತಾರೆ ಅನ್ನೋ ಥರ ಇರ್ತಾರೆ, ಅವ್ರು ಇನ್ನೆಲ್ಲಿಗೂ ಹೋಗ್ಬಿಡ್ತಾರೆ. ಹಾಗೆ ಒಬ್ರಿಗೊಬ್ರಿಗೆ ಏನೂ ಇದೇ ಇಲ್ಲ. ಈಗ ಅವರು ಮುಗಿಸಿ ಅಷ್ಟೊತ್ತಿಗೆ ಹೊರಟೋಗಿದ್ದಾರೆ ಅವರು. ಆಮೇಲೆ ಸಾವು ಅಂದರೆ ಇಂಥ ಸಾವು ಕೂಡ ಬಂದಾಗ ಅದು ಕ್ಷಣಾರ್ಥದಲ್ಲಿ ಸಾವು ಸಂಭವಿಸೋದು ಬಹಳ ಪುಣ್ಯ ಮಾಡೋರಿಗೆ ಅಷ್ಟೇ ಆಗುತ್ತೆ. ಹೌದೌದು. ನೋಡಿ, ಇವನು ಎಷ್ಟು ಮೋರ್ ದೆನ್ 24 hours ಅದು ನಡೀತಾನೆ ಇದೆ ಆ ಘಟನೆ ಆಗಿ ಅಲ್ವಾ? ಅಲ್ಲ, 12 ಗಂಟೆ ಆಗಿದೆ. ನಿನ್ನೆ ಮಧ್ಯಾಹ್ನ ಆಗಿರುವಂಥದ್ದು, ನಿನ್ನೆ ಸಂಜೆ ಆಗಿರೋದು, ಈಗ ಬೆಳಗಾಗಿದೆ. ಈಗ ಅಂದರೆ ಅದೇ ಒಂದು 12 ಗಂಟೆ ಅಷ್ಟಾಗಿದೆ. ಸೊ ಅಲ್ಲಿಗೆ ಬಂದರು ಸರ್, ಬಂದರು. ಹತಶಿಷ್ಟಾಸ್ತ್ರಯೋ ವೀರ ಶೋಕಾರ್ಥ ಪರಿವಾರನ್. ಬಹಳ ದುಃಖ ಆಯ್ತು ಇವರಿಗೆ. ಅವನನ್ನು ಸುತ್ತುವರಿತಾರೆ, ಅಳ್ತಾರೆ 3 ಜನ. ರುರುದುಸ್ತ್ರಯ ಅಂದರೆ ಅಕ್ಷರಶಃ ಅಳ್ತಾರೆ. ಅವನ ಮುಖದ ಮೇಲಿದ್ದ ರಕ್ತವನ್ನೆಲ್ಲ ಒರೆಸ್ತಾರೆ. ತತಸ್ಥೆ ರುಧಿರಂ ಹಸ್ತೈರ್ಹಿ ಮುಖಾನ್ ನಿರ್ಮೃಜ್ಯ ತಸ್ಯ. ಕೈಯಿಂದ ಒರೆಸ್ತಾರೆ ಅದನ್ನು. ಕೃಪರು ಮಾತಾಡ್ತಾರೆ. ನದೈವ ಸ್ಯಾತಿ ಭಾರೋಸ್ತಿ ಯದಯಂ ರುಧಿರೋಕ್ಷಿತಃ ಏಕಾದಶ ಚಮೂ ಭರ್ತ ಶೇತೆ ದುರ್ಯೋಧನೋ ಹತಃ. ದೈವಕ್ಕೆ ಯಾವುದೂ ಅಸಾಧ್ಯ ಅಂತೇನು ಅನ್ನಿಸೋಲ್ಲ. ಯಾಕೆಂದರೆ 11 ಅಕ್ಷೌಹಿಣಿ ಸೈನ್ಯದ ದೊರೆ ಇವತ್ತು ರಕ್ತ ಕಾರ್ತಾ ಬಿದ್ದಿದ್ದಾನೆ ದುರ್ಯೋಧನ ಅಂತ ಹೇಳ್ತಾರೆ ಕೃಪರು. ಪಕ್ಕದಲ್ಲಿ ಗದೆ ಬಿದ್ದಿದೆ. ಪಶ್ಯ ಚಾಮೀಕರಾಭಸ್ಯ ಚಾಮೀಕರ ವಿಭೂಷಿತಂ. ಬಂಗಾರದ ಅಲಂಕಾರ ಇದೆ ಅದಕ್ಕೆ. ಅಂಥ ಗದೆ ಇವನ ಪಕ್ಕದಲ್ಲಿ ಬಿದ್ದಿದೆ. ಗದಾಪ್ರಿಯಸ್ಯೇಮಾಂ ಸಮೀಪೆ ಪತಿತಾಂಬು. ಗದೆ ಅಂದರೆ ಎಷ್ಟು ಪ್ರೀತಿ ಇತ್ತು ಇವನಿಗೆ. ಪಕ್ಕದಲ್ಲಿ ಬಿದ್ದುಕೊಂಡಿದೆ, ಏನೂ ಮಾಡಲಾರ ಗದೆ ಹಿಡಿದು ಅಂತ ಅನ್ನೋ ಥರ ಆಗಿದೆ ಅಂತ. ಕೈಯಲ್ಲಿ ಗದೆ ಹಿಡಿದು ಯುದ್ಧದಲ್ಲಿ ನಿಂತವನು ಅದನ್ನು ಬಿಡ್ತಲೇ ಇರಲಿಲ್ಲ. ಆದರೆ ಈಗ ಹೇಗಾಗಿದೆ ಅಂತ. ಕೊನೆಯ ಪಕ್ಷ ಅವನ ಪಕ್ಕದಲ್ಲಿ ಆ ಗದೆಯಾದರೂ ಇದೆಯಲ್ಲ ಅಂತ. ಪಶ್ಯೇಮಾಂ ಸಹ ವೀರೇಣ ಜಾಂಬೂನದ ವಿಭೂಷಿತಾಂ ಶಯಾನಾಂ ಶಯನೇ ಧರ್ಮೇ ಭಾರ್ಯಾಂ ಪ್ರೀತಿಮತೀಮಿವ. ಪತಿ ಸಾಯ್ತಾ ಇದ್ದಾಗ ಪತ್ನಿ ಪಕ್ಕದಲ್ಲಿ ಕೂತಿರ್ತಾಳಲ್ಲ, ಪ್ರೀತಿ ಇರುವ ಪತ್ನಿ, ಹಾಗೆ ಅವನ ಪಕ್ಕದಲ್ಲಿ ಗದೆ ಒಂದು ಕೂತಿದೆ ಅಷ್ಟೇ. ಯೋ ವೈ ಮೂರ್ಧಾವಸಿಕ್ತಾನಾಂ ಅಗ್ರೇಯಾತಃ ಪರಂತಪಃ ಸಹತೋ ಗ್ರಸತೆ ಪಾಂಸೂನ್ ಪಶ್ಯ ಕಾಲಸ್ಯ ಪರ್ಯಯಂ. ರಾಜರುಗಳ ನೇತೃತ್ವ ವಹಿಸಿ ಮುಂದೆ ಮುಂದೆ ಹೋಗ್ತಾ ಇದ್ದವನು ಇವತ್ತು ಧೂಳು ತಿಂತಾ ಇದ್ದಾನೆ ಅಂತ, ಮಣ್ಣು ತಿಂತ ಬಿದ್ದಿದ್ದಾನೆ. ರಾಜರುಗಳು ಸಾಮಾನ್ಯರಲ್ಲ, ರಾಜರುಗಳೇ ಯಾರನ್ನ ನೋಡಿ ಭಯ ಪಡ್ತಾ ಇದ್ರು,
ನೂರಾರು ಸಾವಿರಾರು ಜನ ರಾಜರುಗಳು ಒಟ್ಟಾಗಿ ಬಂದು ಯಾರಿಗೆ ಬಾಗುತ್ತಾ ಇದ್ದರೋ ಅವನಿವತ್ತು ಮಲಗಿದಾನೆ. ಸುತ್ತ ಕ್ರೂರ ಪ್ರಾಣಿಗಳಿವೆ. ಉಪಾಸತ ನೃಪಾಪೂರ್ವಂ ಅರ್ಥಹೇತೋರ್ಯಮೇಶ್ವರಂ ದಿಕ್ಸದ್ಯೋ ನಿಹತಶ್ಯೇತೆ ಪಶ್ಯ ಕಾಲಸ್ಯ ಪರ್ಯಯಂ. ಇವನಿಂದ ಲಾಭ ಆಗತ್ತೆ, ಅನುಕೂಲ ಆಗತ್ತೆ ಅಂತ ರಾಜರುಗಳು ಇವನನ್ನು ಉಪಾಸನೆ ಮಾಡ್ತಾಯಿದ್ರು. ಈಗ ಏನೂ ಇಲ್ಲದೆ ನೆಲದಲ್ಲಿ ಬಿದ್ದಿದ್ದಾನೆ. ಕಾಲ ಅನ್ನೋದು ಏನೂ ಮಾಡುತ್ತೆ ಅಂತ ಹೇಳ್ತಾರೆ ಕೃಪರು. ಇಷ್ಟು ಹೇಳಿ ಮಾತನ್ನು ನಿಲ್ಲಿಸ್ತಾರೆ. ಅಶ್ವತ್ಥಾಮ ಹೇಳ್ತಾನೆ, ನಿನ್ನನ್ನು ಎಲ್ಲ ಧನುರ್ಧಾರಿಗಳಲ್ಲಿ ಅತ್ಯಂತ ಮುಖ್ಯನಾದವನು ಅಂತ ಜಗತ್ತು ಭಾವಿಸ್ತಾ ಇತ್ತು. ಕುಬೇರನಂತೆ ಯುದ್ಧ ಮಾಡಬಲ್ಲವ ಅಂತ ನಿನಗೆ ಹೆಸರಿತ್ತು. ಬಲರಾಮನ ಶಿಷ್ಯ ಅಂತ ನಿನ್ನನ್ನು ಕರಿತಾ ಇದ್ದರು. ಕಥಂ ಇವರ ಮದ್ರಾಕ್ಷೀತ್ ಭೀಮಸೇನಸ್ತವಾನಗ. ಇಷ್ಟು ಸಾಮರ್ಥ್ಯ ಇತ್ತಲ್ಲ ನಿನಗೆ. ಧನುರ್ಧಾರಿಗಳಲ್ಲಿ ಶ್ರೇಷ್ಠ, ಅಂದರೆ ಯುದ್ಧ ವಿದ್ಯೆಯಲ್ಲಿ ಶ್ರೇಷ್ಠ, ಕುಬೇರನಿಗೆ ಸಮಾನವಾಗಿ ಯುದ್ಧ ಮಾಡುವ ಅಂತ. ಮತ್ತು ಗದಾಯುದ್ಧದಲ್ಲಿ ಬಲರಾಮನ ಶಿಷ್ಯ ಅಂತಾದವನು ಹೇಗೆ ಭೀಮ ಆ ಅಂತರವನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಅಂದರೆ ಹಾಗೆ ಕೊಡಬಾರದಲ್ವಾ ಅಂತ. ಭೀಮ ಇವನಿಗೆ ಹೊಡೆದ್ನಲ್ಲ ಕಾಲಿಗೆ. ಈಗ ಯುದ್ಧದಲ್ಲಿ ಹಾಗೇ ಅಲ್ವಾ, ಅವನು ಹೇಗಾದರೂ ದಾಳಿ ಮಾಡ್ತಾ ಇರ್ತಾನೆ ಶತ್ರು, ಅವನಿಗೆ ಪ್ರಹಾರ ಮಾಡೋದಕ್ಕೆ ಅವಕಾಶ ಕೊಡಬಾರದಲ್ಲ. ಅದು ಹೇಗೆ ಅವನಿಗೆ ಅದು ಸಿಕ್ತು ಅಂತ ಕೇಳ್ತಾನೆ ಅಶ್ವತ್ಥಾಮ. ದುರ್ಯೋಧನನಿಗೆ ಕೇಳ್ತಾ ಇರೋದು ಅದು ಹೆಂಗೆ ಬಿಟ್ಟುಕೊಟ್ಟೆ ನೀನು ಅಂತ. ಕಾಲವೇ ಎಲ್ಲದಕ್ಕಿಂತ ಬಲವತ್ತರ ಅಂತ ಹೇಳ್ತಾನೆ. ಕಾಲೋನು ನಮ್ಮ ಮಹಾರಾಜ ಲೋಕೇಸ್ಮಿನ್ ಬಲವತ್ತರ. ಎಂಥ ಶಕ್ತಿ ಇದ್ದರೇನು, ಎಂಥ ಸಾಮರ್ಥ್ಯ ಇದ್ದರೇನು, ಎಲ್ಲವನ್ನ ಮೀರಿದ ಸಾಮರ್ಥ್ಯ ಇರೋದು ಕಾಲಕ್ಕೆ ಅಂತ. ಕಥಂ ತ್ವಾಂ ಸರ್ವಧರ್ಮಜ್ಞಂ ಕ್ಷುದ್ರ ಪಾಪೋವೃಕೋದರ ನಿಕೃತ್ಯ ಹತವಾನ್ ಮಂದೋ ನೂನಂ ಕಾಲೋದುರತ್ಯಯ. ಧರ್ಮಜ್ಞನಾದ ನಿನ್ನನ್ನು ಕ್ಷುದ್ರನಾದ ಪಾಪಿಯಾದ ಭೀಮ ಕೊಲ್ದ ಅಂತ ಅಂದರೆ, ಅದು ಮೋಸದಿಂದ ಕೊಂದ ಅಂದರೆ ಕಾಲವನ್ನು ಮೀರೋಕ್ಕಾಗಲ್ಲ ಅಂತ ಮಾತಾಡ್ತಾನೆ ಅಶ್ವತ್ಥಾಮ. ಧರ್ಮಯುದ್ಧದಲ್ಲಿ ಅಧರ್ಮದಿಂದ ಕೊಂದ ನಿನ್ನನ್ನು ಅವನು ಅಂತ. ಅಧರ್ಮದಿಂದ ಕೊಂದಿದ್ದಲ್ಲದೆ ನಿನ್ನ ತಲೆಯ ಮೇಲೆ ಅವನು ಕಾಲಿಟ್ನಲ್ಲ, ಅದನ್ನು ಆ ಕ್ಷುದ್ರನಾದ ಆ ಕ್ಷುದ್ರ ತಲೆ ಮೇಲೆ ಕಾಲಿಟ್ನಲ್ಲ, ಅದನ್ನು ಯುಧಿಷ್ಠಿರ ತಡೀಲಿಲ್ವಲ್ಲ. ದಿಕ್ತಮಸ್ತು ಯುಧಿಷ್ಠಿರನಿಗೂ ಧಿಕ್ಕಾರವಿರಲಿ ಅಂತ ಹೇಳ್ತಾನೆ. ಯೋಧರು ಯಾವತ್ತು ಕಾಲದವರೆಗೂ ಭೀಮನನ್ನು ಮೋಸಗಾರ ಅಂತ ಹೇಳ್ತಾರೆ ಅಂತ. ಯಾವತ್ತು ಸ್ಥಾಸ್ಯಂತಿ ಭೂತಾನಿ, ಪ್ರಪಂಚದಲ್ಲಿ ಜೀವಿಗಳು ಬದುಕ್ತಾ ಇರುವವರೆಗೂ, ಅಂದರೆ ಜೀವಿಗಳು ಉಳಿಯುವವರೆಗೂ ಭೀಮ ಮೋಸಗಾರ ಅನ್ನುವ ಹೆಸರು ಅವನಿಗೆ ಶಾಶ್ವತವಾಗತ್ತೆ ಅಂತ. ಆದರೆ ಕ್ಷತ್ರಿಯರೆಲ್ಲ ಯಾವ ಗತಿಯನ್ನು ತಲುಪಬೇಕು ಅಂತ ಹೇಳ್ತಾರೋ ಅಂತ ಪುಣ್ಯಲೋಕ ಅಂತೂ ನಿನಗೆ ಸಿಕ್ಕಿದೆ ಅಂತ ಹೇಳ್ತಾನೆ. ದುರ್ಯೋಧನ ನಶೋಚಾಮಿ ತ್ವಾಮಹಂ ಪುರುಷರ್ಷಭ. ನಿನ್ನ ಬಗ್ಗೆ ಅಲ್ಲ ನನಗೆ ದುಃಖ ಆಗ್ತಾ ಇರೋದು, ಇದಕ್ಕಿಂತ ದುಃಖ ಆಗ್ತಾ ಇರೋದು ಹತಪುತ್ರಾಂತ ಶೋಚಾಮಿ ಗಾಂಧಾರೀಂ ಪಿತರಂಚತೆ. ನಿನ್ನ ತಂದೆ ತಾಯಿಗಳ ಬಗ್ಗೆ ಯೋಚನೆ ಆಗ್ತಾ ಇದೆ, ಗಾಂಧಾರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಧೃತರಾಷ್ಟ್ರನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅವರು ಇನ್ನು ಮುಂದೆ ಭಿಕ್ಷುಕರಾಗಿ ಭೂಮಿಯಲ್ಲಿ ಸುತ್ತಬೇಕಲ್ಲ. ಭಿಕ್ಷುಕೋ ವಿಚರಿಷ್ಯೇತೆ ಶೌಚಂತವು ಪೃಥ್ವೀ ಮಿಮಾಂ. ತುತ್ತು ಅನ್ನಕ್ಕೂ ಗತಿ ಇಲ್ಲದಂತೆ ಆಯ್ತಲ್ಲ ಅವರಿಗೆ ಅಂತ ಹೇಳ್ತಾನೆ ಅಶ್ವತ್ಥಾಮ. ಅಂದರೆ ಇವರೆಲ್ಲರ ದೃಷ್ಟಿಯಲ್ಲಿ ಹಾಗೆ ಮಾಡ್ತಾರೆ ಅವರು ಅಂತ. ಪಾಂಡವರು ಹಾಗೆ ಮಾಡ್ತಾರೆ ಅಂತ. ಪಾಂಡವರು ಹಾಗೆ ಮಾಡೋಲ್ಲ. ಯುಧಿಷ್ಠಿರ ಧೃತರಾಷ್ಟ್ರನನ್ನು ಇವನಿಗಿಂತ ಮೇಲಿನ ಸ್ಥಾನ ಅಂತ ಒಂದು ಸ್ಥಾನ ಸೃಷ್ಟಿಸಿಕೊಟ್ಟು ರಾಜ್ಯಭಾರ ಮಾಡ್ತಾನೆ. ಇವರು ತಮ್ಮ ಥರನೇ ನೋಡ್ತಾರೆ. ಇವ್ರು ಹೇಗೆ ಮಾಡ್ತಿದ್ರೋ ಅಥವಾ ಮಾಡಿದಾರೋ. ಧಿಗಸ್ತ ಕೃಷ್ಣಂ ವಾರ್ಷ್ಣೇಯಂ ಅರ್ಜುನಂಚಾಪಿ ದುರ್ಮತಿಂ ಧರ್ಮಜ್ಞಮಾನಿನೋ ಯೌ ತ್ವಾಂ ವಧ್ಯಮಾನಂ ಉಪೇಕ್ಷತಾಂ. ಕೃಷ್ಣನಿಗೆ ಧಿಕ್ಕಾರ, ಅರ್ಜುನನಿಗೆ ಧಿಕ್ಕಾರ ಅಂತ ಹೇಳ್ತಾನೆ. ಯಾಕೆ ಅಂದರೆ ಇಬ್ಬರೂ ತಮ್ಮನ್ನು ಧರ್ಮಜ್ಞರು, ಧರ್ಮವನ್ನೆಲ್ಲ ತಿಳಿದವರು ಅಂತ ಹೇಳ್ಕೊಳ್ತಾರೆ. ಆದರೆ ನಿನ್ನನ್ನು ಅಧರ್ಮದಿಂದ ಕೊಲ್ಲುವಾಗ ನೋಡ್ತಾ ಇದ್ದರು ಅವರು ಅಂತ. ಉಳಿದ ರಾಜರುಗಳು ನಾಳೆ ಬಂದು ಪಾಂಡವರಲ್ಲಿ ಕೇಳಿದರೆ ಏನು ಉತ್ತರ ಕೊಡ್ತಾರೆ ಇವರು ಅಂತ. ದುರ್ಯೋಧನನನ್ನು ಹೇಗೆ ಕೊಂದಿರಿ ಅಂತ ಕೇಳಿದರೆ ಏನು ಉತ್ತರ ಇದೆ ಅವರ ಹತ್ರ ಕೊಡೋದಕ್ಕೆ ಅಂತ ಕೇಳ್ತಾನೆ. ಇದಾದ ಮೇಲೆ ಹೇಳ್ತಾನೆ, ನಮಗೆಷ್ಟು ಅಂದರೆ ನಿನ್ನಿಂದ ನಮಗೇನೇನಾಯಿತು ಅಂತ. ಕೃಪಸ್ಯ ತವ ವೀರ್ಯೇಣ ಮಮ ಚೈವ ಪಿತುಶ್ಚ ಮೇ ಸಭೃತ್ಯಾನಾಂ ನರವ್ಯಾಘ್ರ ರತ್ನವಂತಿ ಗ್ರಹಾಣಿ ಚ. ಕೃಪರಿಗೆ, ನನ್ನ ತಂದೆಗೆ, ನನಗೆ ಎಷ್ಟು ಅದ್ಭುತವಾದ ಮನೆಗಳನ್ನು, ಎಷ್ಟು ಸಂಪತ್ತನ್ನು ಕೊಟ್ಟಿದ್ದೆ ನೀನು. ನಿನ್ನಿಂದಾಗಿ ನಮ್ಮವರು ಎಲ್ಲರೂ ಎಷ್ಟು ಸುಖವಾಗಿದ್ವಿ, ಎಷ್ಟೋ ಯಜ್ಞಯಾಗಗಳನ್ನು ಮಾಡಿದ್ವಿ, ಎಷ್ಟೋ ಸುಖಪಟ್ವಿ. ಇದೆಲ್ಲ ನಿನ್ನಿಂದ ಸಿಕ್ತು ನಮ್ಮ ಬದುಕಿಗೆ ಅಂತ ಹೇಳ್ತಾನೆ ಅಶ್ವತ್ಥಾಮ. ನಾವು 3 ಜನ ನಿನ್ನೊಡನೆ ಬರೋದಕ್ಕಾಗ್ತಾ ಇಲ್ವಲ್ಲ ಅನ್ನೋದು ನಮ್ಮ ದುಃಖ.
ನಿನ್ನ ಜೊತೆಗೆ ಪುಣ್ಯಲೋಕಕ್ಕೆ ಎಲ್ಲರೂ ಹೋಗ್ತಾ ಇದ್ದೀರಿ ನೀವು, ನಾವು 3 ಜನ ಅದರಲ್ಲಿ ಸೇರಿಕೊಂಡಿಲ್ಲ. ನಮ್ಮ ಇಡೀ ಬದುಕು ಇನ್ನು ಮೇಲೆ ಬಹಳ ದುಃಖದಿಂದ ಇರುತ್ತೆ ಅಂತ. ದುಃಖಂ ನೂನಂ ಕುರು ಶ್ರೇಷ್ಠ ಚರಿಷ್ಯಾಮೋ ಮಹೀಮಿಮಾಂ. ನಮಗಿನ್ನು ಶಾಂತಿ ಅಂತಿಲ್ಲ ಅಂತ. ಶಾಂತಿ ಕುತಃ ಸುಖಂ, ಸುಖ ಶಾಂತಿ ಅನ್ನೋದು ಯಾವುದು ನಮ್ಮ ಬದುಕಿನಲ್ಲಿ ಉಳಿದುಕೊಂಡಿಲ್ಲ ಅಂತ. ಅಂದರೆ ಅವನು ಯೋಚಿಸ್ತಾ ಇರೋದೇನೆಂದರೆ ಪಾಂಡವರು ತಮ್ಮೆಲ್ಲರನ್ನು ದ್ವೇಷಿಸ್ತಾರೆ ಅನ್ನೋ ತರಹದಲ್ಲಿ ಅವನು ಹೇಳ್ತಾ ಇರೋದು. ಹಾಗೇನೂ ಆಗಲ್ಲ, ಇವನೊಬ್ಬನೇ ಹಾಗೆ ಮಾಡ್ಕೋತಾನೆ ಬಿಟ್ಟರೆ. ಕೃತರ್ಮ ಮತ್ತು ಯಾದವರಲ್ಲಿ ಹೋಗ್ತಾನೆ, ಅವನು ಬದುಕ್ತಾನೆ. ಕೃಪರನ್ನು ಇವರು ಮತ್ತೆ ಗುರುವಾಗೇ ಸ್ವೀಕಾರ ಮಾಡ್ಕೊಂಡು ಮುಂದುವರಿಸ್ತಾರೆ. ಓ ಹೌದಾ? ಕೃಪರನ್ನು ಹಾಗೇ ಮುಂದುವರಿಸ್ತಾರೆ. ಮುಂದಿನ ತಲೆಮಾರಿಗೂ ಅವರೇ ಗುರುವಾಗಿರ್ತಾರೆ. ಪರೀಕ್ಷಿತ ಹುಟ್ಟತಾನಲ್ಲ, ಪರೀಕ್ಷಿತನಿಗೂ ಕೃಪರೇ ಗುರುವಾಗ್ತಾರೆ. ಓಕೆ. ಹಾಗಾಗಿ ಅವರು ಅದನ್ನೇನು ದ್ವೇಷ ಬೆಳೆಸೋದೇ ಇಲ್ಲ ಅವರು. ಅಂದರೆ ಇವನಿಗೆ ಈಗ ಹಂಗೆ ಅನ್ನಿಸ್ತಾ ಇದೆ. ಇಷ್ಟಾಗಿ ಅವನು ದುರ್ಯೋಧನನಿಂದ ಪ್ರತಿಕ್ರಿಯೆ ಇರೋದಿಲ್ಲ. ಇಷ್ಟು ಮಾತಾಡ್ತಾ ಇದ್ದವನು ಒಂದ್ಸಲ ಮಾತು ನಿಲ್ಲಿಸ್ತಾನೆ ಅಶ್ವತ್ಥಾಮ. ಅಂದರೆ ಅವನು ಬದುಕಿದಾನೋ ಇಲ್ಲೋ ಅಂತ ಗೊತ್ತಾಗದೇ ಇರೋ ಥರ ಆಗತ್ತೆ. ಮತ್ತೆ ಮಾತು ಮುಂದುವರಿಸ್ತಾನೆ. ದುರ್ಯೋಧನ ಜೀವಸಿ ಚೇದ್ವಾಚಂ ಶ್ರೋತ್ರ ಸುಖಾಂಶುಣು. ನಿನಗೆ ಜೀವ ಇದ್ದರೆ ನಾನೀಗ ಹೇಳೋದನ್ನು ಕೇಳು, ನೀ ಖುಷಿ ಪಡ್ತಿ. ಸಪ್ತ ಪಾಂಡವತ ಶೇಷ ಧಾರ್ತರಾಷ್ಟ್ರಾಸ್ತ್ರಯೋ ವಯಂ. 7 ಜನ ಪಾಂಡವರಲ್ಲಿ ಉಳಿದಿದ್ದಾರೆ, ನಿನ್ನ ಪಕ್ಷದಲ್ಲಿ ನಾವು 3 ಜನ ಉಳಿದಿದ್ದೀವಿ, ಮತ್ತಾರೂ ಉಳಿದಿಲ್ಲ. ಅಂದರೆ ಪಾಂಡವರ ಕಡೆಯಲ್ಲಿ ದುರ್ಯೋಧನ ಅಷ್ಟೆಲ್ಲ ಉಳಿದಿದ್ದು ನೋಡಿದ್ನಲ್ಲ, ಅವ್ರು ಯಾರೂ ಉಳಿದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ. ತೇಚೈವ ಭ್ರಾತರ ಪಂಚ ವಾಸುದೇವೋತ ಸತ್ಯಕಿ. 5 ಜನ ಪಾಂಡವರು, ಕೃಷ್ಣ ಮತ್ತು ಸತ್ಯಕ್ಕೆ ಇಷ್ಟು ಜನ ಉಳಿದಿದ್ದಾರೆ ಅಲ್ಲಿ. ನಾನು ಕೃತವರ್ಮ ಮತ್ತು ಕೃಪ ಇಷ್ಟು ಜನ ಉಳಿದಿದ್ದೀವಿ ಇಲ್ಲಿ. ಓಕೆ ಓಕೆ. ಇಷ್ಟೇ. ಅಂದರೆ ಇದು ಸಾಮಾನ್ಯ ಲೆಕ್ಕ, ಇದು ಹೀಗೆ ಏನೂ ಅಲ್ಲ. ಯೋತ್ಸು ಉಳಿದಿದ್ದಾನೆ, ಹೀಗೆಲ್ಲ ಇದೆ. ಆಮೇಲೆ ಪಾಂಡವರ ಕಡೆ ಸುಮಾರು ಜನ ಉಳ್ಕೊಂಡಿದ್ದಾರೆ. ಅವ್ರು ಈಗಿಲ್ಲ, ಅವರು ಶಿಬಿರದಲ್ಲಿ ಇಲ್ಲ, ಅವ್ರು ಹೋಗಿದ್ದಾರೆ. ಇಲ್ಲ, ಅಲ್ಲಿ ಶಿಬಿರದಲ್ಲಿ ಉಳಿದುಕೊಂಡು ಅಷ್ಟನ್ನು ಕೊಲ್ದಿದ್ದಾನೆ, ಎಲ್ಲರೂ ಹೋಗಿದ್ದಾರೆ ಅಂತ ಅವ್ನು ಲೆಕ್ಕ ಕೊಡ್ತಾ ಇದ್ದಾನೆ. ದ್ರೌಪದಿ ಈಗ ಹೇಳ್ತಾನೆ, ಇದು ಉಪಪಾಂಡವರನ್ನು ಕೊಂದೆ, ದ್ರೌಪದಿಯ ಮಕ್ಕಳನ್ನು ಕೊಂದೆ, ಧೃಷ್ಟದ್ಯುಮ್ನನ್ನು ಕೊಂದೆ, ಧೃಷ್ಟದ್ಯುಮ್ನನ ಮಕ್ಕಳನ್ನು ಕೊಂದೆ. ಪಾಂಚಾಲರು ಯಾರನ್ನೂ ಉಳಿಸ್ಲಿಲ್ಲ, ಮತ್ಸ್ಯರು ಯಾರನ್ನೂ ಉಳಿಸ್ಲಿಲ್ಲ, ವಿರಾಟ ದೇಶದ ಅವರನ್ನು ಯಾರನ್ನು ಉಳಿಸಿಲ್ಲ. ಕೃತೇ ಪ್ರತಿಕೃತಂ ಪಶ್ಯ ಹತಪುತ್ರ ಹಿ ಪಾಂಡವಾಹ. ಅವರು ಮಾಡಿದ್ದಕ್ಕೆ ಪ್ರತೀಕಾರವನ್ನು ಸಾಧಿಸಿಯಾಗಿದೆ. ಇಡೀ ಪಾಂಡವರ ಸಂತಾನವೇ ಉಳಿದುಕೊಂಡಿಲ್ಲ ಅಂತ. ದುರ್ಯೋಧನ ಅಂದರೆ ಒಂಥರ ಅವನು ಎಚ್ಚರ ತಪ್ಪಿರ್ತಾರನೋ ಏನೋ ಹೋಗ್ತಾ ಇರ್ತಾನೆ. ಈ ಮಾತು ಕೇಳಿದಾಗ ಅವನಿಗೆ ಎಚ್ಚರ ಆಗುತ್ತೆ, ಇನ್ನೂ ಗಟ್ಟಿ ಎಚ್ಚರ ಆಗುತ್ತೆ. ಈ ಮಾತು ಕೇಳಿಸತ್ತೆ ಅವನಿಗೆ. ದುರ್ಯೋಧನಸ್ತು ತಾಂ ವಾಚಾಂ ನಿಶಮ್ಯ ಮನಸಃ ಪ್ರಿಯಾಂ ಪ್ರತಿಲಭ್ಯ ಪುನಶ್ಚೇತಃ ಇದಂ ವಚನಮಬ್ರವೀತ್. ಮಾತಾಡ್ತಾನೆ ಆಗ ಅವನಿಗೆ ಎಚ್ಚರ ಆಗುತ್ತೆ. ಅಂದರೆ ಅವನಿಗೆ ಖುಷಿ ಆಗುತ್ತೆ ಅಂತನಾ? ಖುಷಿ ಆಗುತ್ತೆ. ಓಕೆ. ನಿಶಮ್ಯ ಮನಸಃ ಪ್ರಿಯ, ಮನಸ್ಸಿಗೆ ತುಂಬ ಇಷ್ಟವಾದ ಈ ಮಾತುಗಳನ್ನು ಕೇಳಿ ಅವನಿಗೊಂದು ಚೈತನ್ಯ ಬಂದಂಗಾಗುತ್ತೆ, ಜೀವ ಬಂದಂಗಾಗುತ್ತೆ. ಪ್ರತಿಲಭ್ಯ ಪುನಶ್ಚೇತಃ, ಜೀವ ಬಂದಾಗತ್ತೆ. ನಮೇ ಕರೋ ತದ್ ಗಾಂಗೇಯೋ ನ ಕರ್ಣೋ ನ ಚತೆ ಪಿತಃ ಯತ್ವಯ ಕೃಪಭೋಜಾಭ್ಯಾಂ ಸಹಿತೇನ ಅದ್ಯಮೇ ಕೃತಂ. ಇವತ್ತು ನೀನು ಕೃಪರು ಮತ್ತು ಕೃತೋರ್ಮನ ಜೊತೆಗೆ ಸೇರಿಕೊಂಡು ಏನನ್ನು ಮಾಡಿಕೊಟ್ಟಿದೆಯೋ ನನಗೆ, ಇದನ್ನು ಅಜ್ಜ ಭೀಷ್ಮ ಮಾಡಿಕೊಟ್ಟಿಲ್ಲ, ಗೆಳೆಯ ಕರ್ಣನೂ ಮಾಡಿಕೊಟ್ಟಿಲ್ಲ, ನಿನ್ನ ತಂದೆ ಕೂಡ ನನಗಿದನ್ನು ಮಾಡಿಕೊಟ್ಟಿಲ್ಲ. ಅಂಥ ಕಾರ್ಯವನ್ನು ನೀನು ನನಗೆ ಮಾಡಿಕೊಟ್ಟೆ ಅಂತ ಹೇಳ್ತಾನೆ ದುರ್ಯೋಧನ. ಇಷ್ಟು ಹೇಳ್ತಾನೆ, ಸ್ವಸ್ತಿ ಪ್ರಾಪ್ನತ ಭದ್ರಂವಹ ಸ್ವರ್ಗೇನ ಸಂಗಮ ಪುನಃ. ಒಳ್ಳೆಯದಾಗಲಿ, ಹೋಗಿ ಬನ್ನಿ, ನಾವು ಮತ್ತೆ ಸ್ವರ್ಗದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾನೆ ದುರ್ಯೋಧನ. ಇತ್ಯೇವ ಮುಕ್ತ ತೂಷ್ಣೀಂ ಸ ಕುರು ರಾಜೋ ಮಹಾಮನಃ. ಇಷ್ಟು ಹೇಳಿ ಅವನು ಸುಮ್ಮನಾಗ್ತಾನೆ, ಪ್ರಾಣ ಬಿಡ್ತಾನೆ. ಇಷ್ಟಾಗುತ್ತಾ ಇದ್ದ ಹಾಗೆ ಅವರು ತಥೇತಿತೆ ಪರಿಶ್ವಕ್ತ ಪರಿಶ್ವಜ್ಯತ ತಂದ್ರೂಪಂ ಪುನಃ ಪುನಃ ಪ್ರೇಕ್ಷಮಾಣ ಆರುರುಹು ರಥಾನ್. ಅವನಷ್ಟು ಹೇಳ್ತಾ ಇದ್ದ ಹಾಗೆ ಅವನನ್ನು ಆಲಿಂಗನ ಮಾಡಿಕೊಂಡು ಆಯಿತು ಅಂತ ಹೇಳಿ ಆಲಿಂಗನ ಮಾಡಿಕೊಂಡು ಮತ್ತು ತಿರುಗಿ ಅವನನ್ನೇ ನೋಡ್ತಾ ರಥ ಹತ್ತಿ ಹೊರಡ್ತಾರೆ ಇವರು. ಸರ್, ಒಂದು ನನಗೆ ಡೌಟ್ ಬರುತ್ತೆ. ಅಂದರೆ ಈ ಪಾರ್ಥಿವ ಶರೀರಗಳಿಗೆ ಏನೊಂದು ಸಲ್ಲಬೇಕಾದ ಗೌರವ ಘನತೆ ಅದು ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ವಲ್ಲ ಇವರು? ಅಲ್ಲ, ಉಳಿದ ಸಾಮಾನ್ಯ ಸಂಗತಿಗಳಲ್ಲಿ ಮಾಡ್ತಾ ಇದ್ರು. ಈ ಯುದ್ಧ, ಅದೇ ನಾನು ಹಿಂದೊಂದು ಇದರಲ್ಲಿ ಹೇಳಿದ್ನಲ್ಲ, ಈ ಯುದ್ಧದಲ್ಲಿ ಅದು ಯಾವುದೂ ಆಗದೇ ಇರೋ ಥರ ಯುದ್ಧ ಮುಂದುವರಿತಾ ಹೋಯ್ತು. ಯಾರು ಮಾಡಬೇಕು ಅನ್ನೋ ತರಹನೂ ಇಲ್ಲದೆ. ಈಗ ದುರ್ಯೋಧನ ಸತ್ತ ಅಂತ ನೀವು ಹೇಳ್ತಾ ಇದ್ರಲ್ಲ, ಈ ಸತ್ತ ಮೇಲೆ ಅವನಿಗೆ ಅಲ್ಲೇ ಹೂತಾದರೂ ಹಾಕ್ಬೋದಾಗಿತ್ತು ಇವರು. ಅಲ್ಲ, ಹಂಗೆ ಮಾಡೋಕ್ಕೆ ಬರಲ್ಲ. ಅದು ಸರಿಯಾದ ಸಂಸ್ಕಾರಗಳಾಗಬೇಕು ಅನ್ನೋದು ಒಂದು. ಎರಡನೇದು, ಇವರಿಗೆ ಈಗ ಅವನು ಸತ್ತ ಅನ್ನೋದು ಇವರಿಗೇನು ಗೊತ್ತಾಗಿಲ್ಲ. ಅವನು ಕ್ಷೀಣವಾಗಿ ಮಾತಾಡ್ತಾ ಇದ್ದ, ಅವನು ಸತ್ತಿದ್ದು ಗೊತ್ತಾಗಿಲ್ಲ. ನೀವು ಹೋಗಿ ಬನ್ನಿ ಇನ್ನೂ ಅಂತ ಅವನು ಹೇಳಿದ್ನಲ್ಲ, ಹೊರಟಿದ್ದಾರೆ. ಹೊರಡೋದಕ್ಕೆ ಯಾಕೆ ಅಂದರೆ ಭಯ ಇದೆ, ಪಾಂಡವರು ಬರ್ತಾರೆ ಅನ್ನೋ ಭಯ ಇದೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿನೇ ಇದೆ ಅಲ್ಲಿ. ಓಕೆ. ಮತ್ತು ಅವನು ಒಬ್ಬ ಅಲ್ವಲ್ಲ, ಅಲ್ಲಿ ಎಲ್ಲರೂ ಬಿದ್ದಿದ್ದಾರೆ, ಎಲ್ಲರೂ ಇದ್ದಾರೆ. ಮತ್ತು ಈಗ
ಒಂದು ಇಡೀ ಸಾಮ್ರಾಜ್ಯವೇ ಈ ಪರಿಸ್ಥಿತಿಗೆ ಬಂದ ಹೊತ್ತಿನಲ್ಲಿ ಯಾರಿಗೂ ಏನು ನಿರ್ಣಯ ತಗೊಳ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ. ಈಗ ದುರ್ಯೋಧನನ ಒಂದೇ ಅಲ್ಲ, ಈಗ ದ್ರೋಣರದ್ದೇ ಇದೆ. ದ್ರೋಣರ ಇದಕ್ಕೂ ಏನೂ ಮಾಡಿಲ್ವಲ್ಲ ಅಶ್ವತ್ಥಾಮ. ದ್ರೋಣರು ಬಿದ್ದು ಸತ್ತಿರೋ ಎಲ್ಲೋ ಒಂದು ಕಡೆ ಅವರ ಶವ ಇದೆಯಲ್ಲ ಅಲ್ಲಿ. ಈಗ ಕೃಪರಿಗೆ ಅವರ ಹತ್ತಿರದ ಸಂಬಂಧಿಗಳು ಕೂಡ ಹೌದು. ಹಾಗೆ ಎಷ್ಟು ಜನರದ್ದಿದೆ. ಈಗ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಮುಂದೆ ಬರುವ ವ್ಯವಸ್ಥೆಯೇ ಅದಕ್ಕೇನು ಬೇಕು ಅದನ್ನು ಮಾಡಬೇಕು, ರಾಜ ವ್ಯವಸ್ಥೆಯೇ ಮಾಡಬೇಕು. ಪಾಂಡವರು ಮಾಡ್ತಾರ ಮುಂದೆ? ಮಾಡ್ತಾರೆ. ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ರಕ್ತರಾತ್ರಿ ಮುಗಿದು ಹಗಲು ಶುರುವಾಗಿ ದುರ್ಯೋಧನನ ಮತ್ತೊಂದು ಸಲ, 2ನೇ ಸಲ ಅಥವಾ 3ನೇ ಸಲ ಭೇಟಿಯಾಗಿದ್ದು ನೋಡಿದ್ವಿ ಮತ್ತು ದುರ್ಯೋಧನ ಮಾತುಗಳನ್ನ ಕೇಳಿದ್ವಿ. ದುರ್ಯೋಧನ ಅಂದರೆ ನನಗೊಂದು ಡೌಟ್ ಇತ್ತು, ಈ ಥರ ನಾನು ಉಪಪಾಂಡವರನ್ನ ಕೊಂದಿದ್ದೀನಿ ಅಂತ ಹೇಳಿದಾಗ ದುರ್ಯೋಧನ ರಿಯಾಕ್ಷನ್ ಏನಿರ್ಬೋದು ಅಂಥೇಳಿ ನೋಡಿದರೆ ಆತನಿಗೆ ಖುಷಿ ಆಗುತ್ತೆ ಮತ್ತು ಸತ್ತು ಹೋದ ಜೀವದಲ್ಲಿ ಜೀವ ಬಂದಂಗೆ ಆಗುತ್ತೆ ಆತನಿಗೆ. ಸೊ ಅಂದರೆ ಆತ ದುರ್ಯೋಧನ ಈ ಥರ ಸಾಯಲು ಯೋಗ್ಯ ಅಂತ ಕೆಲವೊಂದ್ಸಲ ಅನಿಸುತ್ತೆ. ಯಾಕಂದರೆ ಆತನಿಗೆ ರಾತ್ರಿ ಹೋಗಿ ಪಾಂಡವರ ಮಕ್ಕಳನ್ನ ಈ ಥರ ಕೊಂದ್ವಿ ಅಂದರೆ ಖುಷಿ ಪಡ್ತಾನೆ ಅಂತಂದರೆ ಅಫ್ಕೋರ್ಸ್ ಆತ ದುರ್ಯೋಧನ, ಹೀಗಾಗಿ ಆತ ಹಾಗೆ ಇರ್ತಾನೆ ಮತ್ತು ಆತನಿಗೆ ಅದೇ ಥರದ ಅಂತ್ಯ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಇದೆಲ್ಲವನ್ನು ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ತುಂಬ ಥ್ಯಾಂಕ್ಸ್. ಸೊ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ. ಇನ್ನೊಂದು ಕಡೆ ಪಾಂಡವರ ಕಥೆ ನಡೀತಾ ಇದೆ ಅನಿಸುತ್ತೆ, ಪ್ರಾಯಶಃ ಅಲ್ಲೂ ಕೂಡ ನಾವು ಹೋಗ್ತೀವಿ ಅನಿಸುತ್ತೆ. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.